ಇಲ್ಲಿ ತನಕ ಯಾಕೆ ಸರ್ ಬರ್ಬೇಕಿತ್ತು ಮೈಸೂರು ಒಂದು ನಿಮಿಷ ನನಗೆ ಇಲ್ಲಿ ಬಾಡಿ ಇದ್ದಿದ್ದು ಗೊತ್ತಿಲ್ಲ ಹೇಳಿ. ನಾನು ಇವತ್ತು ಮೈಸೂರಲ್ಲಿ ಬಂದಿದ್ದೆ, ಮೈಸೂರಿಗೆ ನನಗಾಗಿ ಬಾಡಿ ಇಕ್ಕಿದ್ದಾರೆ ಅಂತ ನೀವು ತಿಳ್ಕೊಂಡ್ರೆ ಅದು ತಪ್ಪು. ಅದು ಬಾಡಿ ಇಲ್ಲಿ ಇದ್ದಿದ್ದು ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿನೇ ಇವತ್ತು ಫೆಡರಲ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಮೈಸೂರು ಬರ್ತಾ ಇದ್ದಾಗ ನಾನು ಕೇಳಿದೆ ಅಲ್ಲಿ HD ಕೋಟೆಯಲ್ಲಿ ಏನಿದೆ. ಇಲ್ಲ ಸರ್, ಇನ್ನು ಬಾಡಿ ಇಲ್ಲೇ ಇದೆ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವಾಗ ನನಗೆ ಸರ್ ನಮ್ಮ ಜಮೀನು ನಿಮ್ಮ ಕಾಡಿಗೆ ಹೋಗಿಲ್ಲ. ನಮ್ಮ 25 ಕಿಲೋಮೀಟರ್ ನಮ್ಮ ಜಮೀನಿಗೆ ಬಂದಿರೋದು ನಿಮ್ಮ ಪ್ರಾಣಿ. ನಾವು ಹೋಗಿಲ್ಲ ಅಲ್ಲಿಗೆ. ನಮ್ಮ 25 ಕಿಲೋಮೀಟರ್ ನಮ್ಮಲ್ಲಿ ಬಂದಿರೋದು. ನಮ್ದು ಈಗ ಎಡೆಯಲ್ಲ, ಅದು ಪೂರ್ತಿ ತಲೆರಿ. ಅದು ನೋಡಿದ್ರೆ ಅದಕ್ಕೆ ನಾನು ಸಭೆ ಕರೆದಿದ್ದೇನೆ. ಏನೇನು ಮುಂಜಾಗ್ರತಾ ಕ್ರಮ ಏನೇನು ತೆಗೆದುಕೊಳ್ಳಬೇಕು ಅವೆಲ್ಲ ತೆಗೆದುಕೊಳ್ಳಿಕ್ಕೆ ಸಭೆ ಮಾಡ್ತಾ ಇದ್ದೇನೆ. ಸಾಯಂಕಾಲದವರೆಗೆ ತೀರ್ಮಾನ ಮಾಡಿ ಎಲ್ಲರಿಗೂ ಮಾಹಿತಿ ಕೊಡಿ ಅಂತ ಹೇಳ್ತೇನೆ. ನಮ್ಮ ತಂದೆಗಾದಾಗ ಬೇರೆಯವ್ರಿಗೆ ಆಗ್ಬಾರ್ದು ಸರ್. ಇವತ್ತು ಆಗಿದೆ ಅಲ್ವಾ, ನಮ್ಮ ಅಪ್ಪನಿಗೆ ಆಗಿದೆ ಅಲ್ವಾ. ಇನ್ನು 2 ದಿನ 3 ದಿನ ಕಾರ್ಯ ಎಲ್ಲ ಮುಗಿದ್ಮೇಲೆ ನಾನು ಅದೇ ಜಾಗಕ್ಕೆ ಹೋಗ್ತೀವಿ. ನಮ್ಗೆ ಅಲ್ಲೇ ಜೀವನ ಇರೋದು, ಅಲ್ಲೇ ಕೆಲಸ ಮಾಡಬೇಕು. ಅದು ನನ್ನ ಆದಾಗ ನನಗೂ ಆಗ್ಬಾರ್ದು, ಬೇರೆಯವ್ರಿಗೂ ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ನಿಮ್ಮ ಜೊತೆ ನಾನು ಖುದ್ದಾಗಿ ಮಾತನಾಡ್ತೇನೆ. ಅಧಿಕಾರಿಗಳಿಗೂ